ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜರಾಜೇಶ್ವರಿ. ಇಂದಿನ ಓದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಓದು ಸಟಿಕಾ ಸರ್ವಜ್ಞ ಮೂರ್ತಿ ವಚನಗಳು, PC ಶಾಬಾದಿ ಮಠ, ಬುಕ್ ಡಿಪೋ, ಗದಗ. ಇಂದು ಓದಲಿಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ವಚನ, ಹಿರಿಯ ನಾನಿನ ಬೇಡ, ಗುರುವ ನಿಂದಿಸಬೇಡ. ಹಿರಿಯ ನಾನಿನ ಬೇಡ, ಗುರುವ ನಿಂದಿಸಬೇಡ. ಜರೆವವರ ಕೂಡ ಹಗೆಬೇಡ, ಜರೆವವರ ಕೂಡ ಹಗೆಬೇಡ. ಬಂಗಾರದೆರವು ಬೇಡೆಂದ ಸರ್ವಜ್ಞ. ಜರೆವವರ ಕೂಡ ಹಗೆಬೇಡ, ಬಂಗಾರದೆರವು ಬೇಡೆಂದ ಸರ್ವಜ್ಞ. ಇದರ ತಾತ್ಪರ್ಯ, ಎಲ್ಲರಿಗಿಂತಲೂ ತಾನೇ ಹಿರಿಯನು ಅನ್ನಬೇಡ. ಅಂದರೆ ಎಲ್ಲರಿಗಿಂತ ನಾನು ಹೆಚ್ಚಿನ ಜ್ಞಾನಿ ಎಂದು ಹೆಮ್ಮೆ ಪಡಬೇಡ. ಗುರುಗಳನ್ನು ನಿಂದಿಸಬೇಡ. ಬಂಗಾರದ ಒಡವೆಗಳನ್ನು ಕೈಗಡ ತರಬೇಡ. ಅಂದರೆ ಇಲ್ಲಿ ಸರ್ವಜ್ಞ ಮೂರ್ತಿ ಏನು ಮಾಡ್ತಿದ್ದಾರೆ, ತಮ್ಮ ಮಾತಿನ ಮೂಲಕ ಸಮಾಜಕ್ಕೆ ಒಂದು ದಾರಿದೀಪವಾಗಿದ್ದಾರೆ. ಎಲ್ರಿಗೂ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಲ್ರಿಗಿಂತಲೂ ಹೆಚ್ಚು ನಾನು ತಿಳ್ಕೊಂಡಿದ್ದೀನಿ, ನಾನು ಜ್ಞಾನಿ ಅನ್ನೋಂಥ ಹೆಮ್ಮೆ ಬೇಡ, ಅಹಂಕಾರ ಬೇಡ. ನನ್ನ ಗುರು ಅಥವಾ ತಮಗೆ ಯಾವುದೇ ಒಂದು ವರ್ಣ ಮಾತ್ರ ಕಲಿಸಿದ ತಮ್ಮ ಗುರು ಅಂತಾರಲ್ಲ, ಹಾಗೆ ಪ್ರತಿಯೊಬ್ಬರೂ ಯಾರು ಗುರು ಆಗಿರ್ತಾರೆ ಅವರಿಗೆ ಅತ್ಯಂತ ಹೆಚ್ಚು ಗೌರವ, ಪ್ರೀತಿ, ಆದರವನ್ನು ತೋರಿಸ್ಬೇಕು. ಯಾಕೆಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರಲ್ವ, ಹಾಗೆ ಗುರುಗಳನ್ನು ಯಾವುದೇ ಕಾರಣಕ್ಕೂ ನಿಂದಿಸಬಾರ್ದು. ಅವರ ವಿರುದ್ಧ ಮಾತಾಡೋದಾಗಲಿ ಅಥವಾ ಅವರ ಮಾತಿಗೆ ಎದುರುತ್ತರ ಕೊಡೋದಾಗಲಿ ಬೇಡ. ಅವರನ್ನು ನಿಂದಿಸಬೇಡ ಅಂತ ಇಲ್ಲಿ ಸರ್ವಜ್ಞ ಮೂರ್ತಿ ಹೇಳ್ತಾ ಇದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಬಂಗಾರದ ಒಡವೆಗಳನ್ನ ಸಾಲ ತರಬೇಡ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಈ ಎಲ್ಲ ಬೇಡ ಬೇಡ ಬೇಡಗಳ ಮೂಲಕ ಸಮಾಜನ ತಿದ್ದಲಿಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ದಾರೆ ಸರ್ವಜ್ಞ ಮೂರ್ತಿಗಳು. ಸರ್ವಜ್ಞ ಮೂರ್ತಿ ತಮ್ಮ ಅನುಭವಗಳ ಮೂಲಕ ಸಮಾಜ ಸುಧಾರಕರಾಗಿ ಕಾಣ್ಬರ್ತಾರೆ. ಮತ್ತು ಸರ್ವಜ್ಞನ ವಚನಗಳು ಎಲ್ಲರಿಗೂ ಎಷ್ಟು ಬೇಕಾಗಿತ್ತು ಈ ಸಮಾಜಕ್ಕೆ ಅಂದರೆ, ಅವರ ಮಾತೇ ವಚನ, ಅವರ ವಚನವೇ ದಾರಿದೀಪ. ನಮಸ್ಕಾರ.